ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಮಾತೃಭೋಜನ ಕಾರ್ಯಕ್ರಮ ಕೆಂಕೆರೆ ಉದ್ಯಮಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಮಾತೃಭೋಜನ ಕಾರ್ಯಕ್ರಮ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕೆಂಕೆರೆ ಗ್ರಾಮದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಮಾತೃಭೋಜನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯೋಗ ಶಿಕ್ಷಕರಾದ ಚನ್ನಬಸಪ್ಪ ವಹಿಸಿದರು. ಕಾರ್ಯಕ್ರಮದಲ್ಲಿ ಉದ್ಯಮಿ ಶಿವಪ್ರಸಾದ್ ಹಾಗೂ ಟಿಪಟೂರಿನ ಡಾಕ್ಟರ್ ಸಂತೋಷ್, ಹೃದ್ರೋಗ ತಜ್ಞರು ಹರೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆಂಕೆರೆ ಮಂಜುನಾಥ್, ರಂಗಾಪುರದ ಮಾನಸ ವೈದ್ಯರು, ಕೆಂಕೆರೆ ಉದ್ಯಮಿ ಹೇಮಂತ್ ಮತ್ತು ಚನ್ನಬಸಪ್ಪ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಮನುಷ್ಯನ ಜೀವನದಲ್ಲಿ ಯೋಗದಿಂದ ಬಹಳ ಪರಿವರ್ತನೆ ಮಾಡಬಹುದು. ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಂಡರೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ. ಯೋಗದ ಜೊತೆಯಲ್ಲಿ ಮನುಷ್ಯ ತನ್ನ ಜೀವನದಲ್ಲಿ ದೇವರ ಭಜನೆಯನ್ನು ಮಾಡುತ್ತಾ ಭಗವಂತನನ್ನು ಕಾಣಬಹುದು ಎಂದರು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೆ ಮಕ್ಕಳಿಗೂ ಆಗ ನನ್ನೆಲ್ಲ ಯೋಗ ಬಂಧುಗಳಿಗೂ ಸ್ಪಂದಿಸಿ ನನ್ನ ವಂದನೆ ಜಯ ಕರ್ನಾಟಕ. ಯೋಗ ಮಾಡ್ತೀನಿ ಅಂತೀರ ಇಷ್ಟೊಂದು ಶಬ್ದ ಮಾಡ್ಕೊಂಡು ಕೂತಿದ್ದಾರೆ. ಒಬ್ರು ಮಾತಾಡ್ತಿರ್ಬೇಕಾದ್ರೆ ಅಟ್ಲೀಸ್ಟ್ ಕೇಳಬೇಕು ಅನ್ನೋ ಒಂದು ತಾಳ್ಮೆ ಇರಬೇಕು. ಅವ್ರ ಪಾಡಿಗೆ ಅವ್ರೇನೋ ಮಾತಾಡ್ತಾರೆ ವೇದಿಕೆ ಮೇಲೆ, ನಮ್ಮ ಪಾಡಿಗೆ ನಾವು ಅವಕಾಶ ಸಿಗಲ್ಲ. ಬೆಳಗ್ಗೆ ಅಂದ್ರೆ ನಿಮ್ಮ ಮನೆ ಪಕ್ಕ ಕೂತಿರೋದು ನಾಳೆ ಬೆಳಗ್ಗೆನೂ ಸಿಗ್ತಾರೆ. ನಾವು ಖುಷಿಯಾಗಿ ಮಾತಾಡ್ಬೇಕಂತವ್ರು ಮತ್ತೊಮ್ಮೆ ಸಿಗಲ್ಲ. ಅಟ್ಲೀಸ್ಟ್ ಬಂದಿರೋರು ಏನ್ ಮಾತಾಡ್ತಾರೆ ಅನ್ನೋದನ್ನು ಕೇಳಬೇಕು. ಅದು ಗೌರವವನ್ನು ಸೂಚಿಸುತ್ತೆ. ಊರಲ್ಲಿರೋ ಕಷ್ಟ ಸುಖ ನನಗೆ ಇಲ್ಲ ಯಾಕೆ ಮಾತಾಡ್ತಿದ್ದಾರೆ, ತಾಳ್ಮೆಯಿಂದ ಕೂತ್ಕೊಳ್ಳಿ. ನನ್ನ ವೃತ್ತಿಗೆ ತಕ್ಕಂತೆ ನಾನು ಮಾತಾಡ್ತೀನಿ. ನಮಗೆ ಕ್ಯಾಶ್ ನಾನು ನನ್ನ ಬಗ್ಗೆ ಹೇಳೋದಂದ್ರೆ ನಾನು ಡಾಕ್ಟರ್ ಸಂತೋಷ್ ಅಂತ MD ಜನರಲ್ ಮೆಡಿಸಿನ್ ಫಿಸಿಷಿಯನ್. ಸೊ ಕಾಯಿಲೆ ಬಂದಾದ್ಮೇಲೆ ವಾಸಿ ಮಾಡ್ಕೊಳ್ಳೋದ್ಕಿಂತ ಕಾಯಿಲೆ ಬರದೇ ಇರೋ ಹಾಗೆ ಜೀವನ ಮಾಡೋದೇ ಅತಿ ಮುಖ್ಯ. ಸೊ ಯಾರಿಗೆ ದಿನನಿತ್ಯ ಚಟುವಟಿಕೆಗಳು ಚೆನ್ನಾಗಿರುತ್ತೋ ಸೊ ಬಹುಶಃ ಅವರಿಗೆ ಕಾಯಿಲೆಗಳು ಕಡಿಮೆ. ಹಂಗಂತ ಬರೀ ದಿನೇಶ್ವರ ಹಾಕೊಂಡಿದ್ರು, ಆದ್ರೆ ಬರುವಂತ ಇಲ್ಲಿವರೆಗೂ ಬಂದಿರಲಿಲ್ಲ. ದಸರಿಕಷ್ಟರು ಬಂದಿದೆ. ಈ ಒಂದು ದಿನ ನನಗೆ ಸುದಿನ. ಯಾಕೆಂತಂದ್ರೆ ಇವತ್ತು ನಮ್ಮ ಹಳ್ಳಿಗಳೇ ಮುಖ್ಯ, ದೇಶದ ಬೆನ್ನೆಲುಬು, ರೈತ ಬೆನ್ನೆಲುಬು ಅಂತ ಹೇಳ್ತೀವಿ. ಇವತ್ತು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ
ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ. ಇಲ್ಲಿ ಬಂದು ನಾವು ಪ್ರಾರ್ಥನೆಗಳನ್ನು ಮಾಡೋದ್ರ ಮೂಲಕ ನಮ್ಮ ದೇಹದ ವ್ಯವಸ್ಥೆಯನ್ನ ಸರಿಪಡಿಸಿಕೊಳ್ಳಿಕ್ಕೆ ನನಗೆ ಅವಕಾಶ ಆಯಿತು. ಆಸನಗಳನ್ನ ಅಭ್ಯಾಸ ಮಾಡಿದ್ರು. ಆಸನಗಳ ಮೂಲಕ ಶರೀರದ ಸದೃಢತೆಯನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅವಕಾಶ ಆಯಿತು. ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರ ಮೂಲಕ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅವಕಾಶ ಆಯಿತು. ಮತ್ತೆ ಭಜನೆ ಸತ್ಸಂಗಗಳಲ್ಲಿ ನಾವು ಭಾಗವಹಿಸೋದ್ರ ಮೂಲಕ ನನ್ನ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಮತ್ತು ನಾನು ಭಗವಂತನ ಕಡೆಗೆ ಹೋಗ್ಲಿಕ್ಕೆ, ನನ್ನ ಆಧ್ಯಾತ್ಮಿಕ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಅದರಿಂದ ನನಗೆ ಅವಕಾಶ ಆಯಿತು. ಬಂಧುಗಳೇ, ನಾವೆಲ್ಲ ಬೇಕಾದಷ್ಟು ಆಸ್ತಿ ಮಾಡ್ತೀವಿ, ಬೇಕಾದಷ್ಟು ಮನೆಗಳನ್ನ ಕಟ್ತೀವಿ, ನನ್ನ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಎಲ್ಲ ಸಂಪಾದನೆ ಮಾಡಿಬಿಡ್ತೀವಿ. ಆದ್ರೆ ನಾವು ಹೋಗ್ಬೇಕಾದ್ರೆ ಇದನ್ನ ಏನು ತಗೊಂಡು ಹೋಗಲ್ಲ, ಎಲ್ಲರೂ ಇಲ್ಲೇ ಬಿಟ್ಟು ಹೋಗ್ತೀವಿ. ಆದ್ರೆ ನಮ್ಮ ಜೊತೆ ಒಳಗೆ ಬರ್ತಕ್ಕಂಥದ್ದು ನಾವು ಪಡೆದಂತ ಪುಣ್ಯದ ಫಲ, ನಾವು ಪಡೆದಂತ ಜ್ಞಾನ, ನಾವು ಮಾಡಿದಂತ ಪರೋಪಕಾರ, ನಾವು ಮಾಡಿದಂತ ಬೇರೆಯವರಿಗೆ ಸಹಾಯ, ಇವು ನಮ್ಮನಿಗೆ ಖಂಡಿತವಾಗಿ ಬರ್ತವೆ. ಇದು ದೊಡ್ಡ ಐಶ್ವರ್ಯ. ಇಂಥ ಐಶ್ವರ್ಯನ ನಾವು ಮುಂದಿನ ಜನಗಳಿಗೆ ತಗೊಂಡೋಗ್ಬೇಕು ಹೊರತು ಎಲ್ಲರನ್ನ ಆಸ್ತಿಯನ್ನು ಸಂಪಾದನೆ ಮಾಡಿ ನಾನೇ ಕೊಡಿಸಿದಂತ ಮನೆ, ಆ ಮನೆಯಲ್ಲಿ ನಾನು ಸತ್ತೋದ ಮೇಲೆ 5 ನಿಮಿಷ ನನ್ನ ದೇಹವನ್ನು ನನ್ನ ಮನೆ ಒಳಗೆ ಇಟ್ಕೊಳ್ಳಲ್ಲ. ಆ ದೇಹವನ್ನು ಹೊರಗಡೆ ಇದೇ ರೀತಿ ಇಟ್ಬಿಡ್ತಾರೆ. ನೋಡಿ, ನಾನೇ ಕಟ್ಸಿದ ಮನೆ, ನಾನು ಕಟ್ಸಿದ ಮನೆ ಒಳಗೆ ನಾವು ಬದುಕಿದ್ದಾಗ ಮಾಡಬೇಕಾಗ್ತದೆ. ಬಂಧುಗಳ ಇವತ್ತು ಪರಿಸ್ಥಿತಿ ನೀವು ಗಮನಿಸಿದ್ರಿ. ಈ ಪ್ರಾರಂಭದ ಉದ್ಘಾಟನಾ ಸಮಾರಂಭದಲ್ಲಿ ಈ ಒಂದು ಕಟ್ಟಡವನ್ನು ನೋಡಿದಾಗ ಅಂತ ನಾನು ಅಂದ್ರೆ ಇವತ್ತು ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಇದು ನೀವು ಅವರು ತಿಪ್ಟೂರಿಂದ ಬಂದು ನಿಮ್ಗೆ ಯೋಗ ಹೇಳ್ಕೊಡ್ತಿರೋದಕ್ಕೆ ಇದು ನಿಮ್ ಕಡೆಯಿಂದ ಒಂದು ಕಾಣಿಕೆ ತರ, ಆ ತರ ನೀವು ಇದನ್ನ ರೆಡಿ ಮಾಡಿ ಈ ಒಂದು ಪ್ರೋಗ್ರಾಮ್ಗೆ ನಿಮ್ ಕಡೆಯಿಂದಾನು ನೀವು ರೆಡಿ ಇದ್ದೀರಾ. ನೀವು ಹೇಳ್ಕೊಟ್ಟಿದ್ದನ್ನ ನಾನು ಸ್ವೀಕಾರ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ನಾವು ಉಪ್ಪಿಲ್ಲದೆ ಉಣ್ಣಲಾರರು, ಉಪ್ಪನಿಗೆ ಮನೆಯವರಾದರು ಉಪ್ಪಿಲ್ಲದೆ ಉಣ್ಣಲಾರರು. ಆಗರ್ಭ ಶ್ರೀಮಂತರು ಸಹ ಅನ್ನವನ್ನಲ್ಲದೆ ಚಿನ್ನವನ್ನು ತಿನ್ನಲಾರರು. ಆಗರ್ಭ ಶ್ರೀಮಂತರು ಸಹ ಅನ್ನವನ್ನಲ್ಲದೆ ಚಿನ್ನವನ್ನು ತಿನ್ನಲಾರರು ಎಂದು ಆಹಾರದ ಮಹತ್ವವನ್ನು ತಿಳಿಸುತ್ತಾ ಎಲ್ಲರಿಗೂ ಶುಭ ಸಂಜೆ. ಯೋಗ ಮಾಡಿ ಯೋಗಿಯಾಗು. ಈ ಹೊಸದಾಗಿ ನಿರ್ದೇಶನಾಗಿ ನಾನು ಏಕಾಏಕಿ ಮಾತ್ಕೊಡಕ್ಕಾಗಲ್ಲ ಸರ್ ಅಂದೆ. ಅವ್ರು ಹೇಳಿದ್ರು, ನೀನು ಜಾಸ್ತಿ ದುಡ್ಡು ಆಗುತ್ತೆ ಅಂತ ತಲೆ ಕೆಡಿಸ್ಬೇಡ, ಬಣ್ಣವನ್ನು ಕೊಡಿಸು, ನಾವೆಲ್ಲ ಯೋಗಾಸನ ಶಿಬಿರಾರ್ಥಿಗಳು ಏನಿದ್ದೀವಿ ನಾವೇ ಸೇರ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು. ಆ ನಂತರ ಅವ್ರು ಹೇಳಿದ್ಕೆ ನಾವು ಬಣ್ಣ ಕೊಡಿಸಿದ್ದು ಅಲ್ಪ, ಬಟ್ ನೀವು ಮಾಡಿರೋ ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಕೇಂದ್ರ ಸಮಿತಿ ತುಮಕೂರು ಕೆಂಕೇರೆ ಹೊಸ ಶಾಖೆ, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕೆಂಕೇರೆ ಶಾಖೆಯಲ್ಲಿ ಈಗ 77ನೇ ದಿನದ ಯೋಗಾಭ್ಯಾಸಗಳನ್ನು ಅಂದರೆ ನಾವು 2.5 ತಿಂಗಳಿಂದ ಇಲ್ಲಿ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿರ್ತೀವಿ. ಶಾಖೆ ಉದ್ಘಾಟನೆ ಮಾಡಿ ಇವತ್ತಿಗೆ ಸುದೀರ್ಘ 77-78ನೇ ದಿನದಂದು ವಿಶೇಷವಾದ ನಮ್ಮ ಸಮಿತಿಯಲ್ಲಿ ನಡೀತಕ್ಕಂಥ ಮಾತೃಭೋಜನ ಕಾರ್ಯಕ್ರಮ. ತಾಯಿಯಂದಿರಿಗೂ, ತಾಯಿ ಮತ್ತು ಮಗುವಿನ ಅಥವಾ ನಮ್ಮ ಸನಾತನ ಧರ್ಮದಿಂದ ಏನೇನು ನಮ್ಮ ಸಂಸ್ಕಾರಗಳನ್ನು ನಾವು ಈಗ ಕಳ್ಕೊಂಡಿದ್ವಿ, ಹಿರಿಯರಿಗೆ ಗೌರವಿಸೋದಾಗಿರ್ಬೋದು, ಕಾಲಿಗೆ ಬೀಳೋದಾಗಿರ್ಬೋದು, ಹಣೆ ಕುಂಕುಮ ಇಡೋದಾಗಿರ್ಬೋದು, ಕೈಗೆ ಬಳೆ ಯಾಕೆ ಹಾಕ್ತಿದೀವಿ ಅನ್ನೋದಾಗಿರ್ಬೋದು, ಈ ಎಲ್ಲ ಮಹತ್ವವನ್ನು. ಆಮೇಲೆ ವಿಶೇಷವಾಗಿ ನಾವು ಇಲ್ಲಿ ಸಾವಿರಾರು ಜನಕ್ಕೆ ಕೂಡ ನಾವು ನೋಡ್ತಾ ಇದ್ವಿ ಇದಕ್ಕೂ ಮುಂಚೆ ಕೈ ತುತ್ತು ನೀಡ್ತಾ ಇತ್ತು ತಾಯಂದಿರು. ಈಗ ಅದೆಲ್ಲ ಚೆನ್ನಾಗಿದೆಲ್ಲ ಸ್ಪೂನ್ ತಗೊಂಡು ತಿನ್ನಿಸ್ತಾ ಇರ್ತಕ್ಕಂಥ ಸಮಯದಲ್ಲಿ ಆ ಮಾತೃತ್ವದ ಮಹತ್ವ ಏನು, ಮಾತೃಭೋಜನ ಅಂತ ತಿಳಿಸ್ಕೊಡ್ತಕ್ಕಂಥ ಅದ್ಭುತವಾದ ಕಾರ್ಯಕ್ರಮ ಈ ಮಾತೃಭೋಜನ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎನ್ ಗಿರೀಶ್ ಅಂತೇಳಿ. ಸುಮಾರು 2010ರಿಂದ ನಾನು ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿ ಯೋಗ ಶಿಕ್ಷಕನಾಗಿ ಸುಮಾರು 15 ವರ್ಷದಿಂದ ಬೇರೆಯವರಿಗೆ ಕಲಿಸ್ತಾ ನಾನು ಕೂಡ ಕಲಿತಾ ಇದ್ದೀನಿ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಪ್ರಧಾನ ಕಚೇರಿ ತುಮಕೂರಿನಲ್ಲಿದೆ. ನಮ್ಮ ತಿಪ್ಟೂರಿನಲ್ಲಿ 1984ರಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಒಂದು ಶಾಖೆಯನ್ನು ಈಗ ಸದ್ಯ ನಮ್ಮ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಆರ್ ರಾಮಸ್ವಾಮಣ್ಣವರು ಪ್ರಾರಂಭ ಮಾಡಿದರು. ಅಂದಿನಿಂದ ಇಂದಿಯವರೆಗೂ ಕೂಡ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಸಾವಿರಾರು ಜನಕ್ಕೆ ನಾವು ಯೋಗಾಭ್ಯಾಸವನ್ನು ಹೇಳ್ಕೊಳ್ತಾ ಬಂದಿದ್ವಿ. ಈಗ ಇತ್ತೀಚಿನ ದಿನಗಳಲ್ಲಿ ಸುಮಾರು 70 ದಿನಗಳ ಹಿಂದೆ ಕೆಂಕೆರೆ ಗ್ರಾಮದಲ್ಲಿ, ಅರಸೀಕೆರೆ ತಾಲೂಕಿನ ಕೆಂಕೆರೆ ಗ್ರಾಮದಲ್ಲಿ ಹೊಸದಾಗಿ
ಗ್ರಾಮಸ್ಥರಿಗೂ ಕೂಡ ಯೋಗವನ್ನು ಪರಿಚಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಒಂದು ಹೊಸ ಶಾಖೆಯನ್ನು ಪ್ರಾರಂಭ ಮಾಡಿ ತರಗತಿಯನ್ನು ನಡೆಸ್ತಾ ಇದ್ದೀವಿ. ಮಂಜುನಾಥ್ ಅಂತ ಹೇಳಿ ಶಿಕ್ಷಕರು ಇಲ್ಲಿ ತರಗತಿಯನ್ನು ನಿರ್ವಹಣೆ ಮಾಡಿದರು. ಅಲ್ಲಿ ಹೊಸದಾಗಿ ನಾವು ಯೋಗಾಭ್ಯಾಸ ತರಗತಿಯನ್ನು ಪ್ರಾರಂಭ ಮಾಡಿದಾಗ ಅವರಿಗೆ ಒಂದು ಮಾತೃಭೋಜನ ಕಾರ್ಯಕ್ರಮ ಅಂತೇಳಿ ನಾವು ಮಾಡ್ತೀವಿ. ಹಾಗೆಯೇ ಸಹಲ್ ಕಾರ್ಯಕ್ರಮ ಅಂತೇಳಿ ನಾವು ಮಾಡ್ತೀವಿ. ಮಾತೃಭೋಜನ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಯೋಗ ಬಂಧುಗಳಿಗೆ ಮತ್ತು ಊರಿನ ಗ್ರಾಮಸ್ಥರಿಗೆ, ಪೋಷಕರಿಗೆ ಎಲ್ಲರಿಗೂ ಕೂಡ ಆಹಾರದ ಮಹತ್ವವನ್ನು ಕುರಿತು ಅವರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ನಾವು ತಿಂತಕ್ಕಂಥ ಆಹಾರದಲ್ಲಿ ಇರ್ತಕ್ಕಂಥ ಮಹತ್ವ ಏನು, ನಾವು ಯಾವ ಆಹಾರಗಳನ್ನು ತಿನ್ನಬೇಕು, ಮತ್ತು ನಮ್ಮ ದಿನದ ಊಟ ಯಾವ ಸಮಯದಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ಅವರಿಗೆಲ್ಲ ಮಾಹಿತಿಯನ್ನು ಈ ಮಾತೃಭೋಜನ ಕಾರ್ಯಕ್ರಮದಲ್ಲಿ ಕೊಡ್ತಕ್ಕಂಥದ್ದು ಒಂದು. ಆಮೇಲೆ ಅಮ್ಮನ ಕೈತುತ್ತನ್ನು ನೆನಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಬಹಳ ಮುಖ್ಯವಾದಂಥ ಕಾರ್ಯಕ್ರಮ. ಹಾಗೆಯೇ ನಮ್ಮ ಯೋಗ ಬಂಧುಗಳು ಏನಿದ್ದಾರೆ ಅವರಲ್ಲಿ ಹಿರಿಯರಾಗಿರ್ತಕ್ಕಂಥವ್ರನ್ನು ಇಲ್ಲಿ ನಾವು ಕೂರಿಸಿ ಮಕ್ಕಳಿಂದ ಮತ್ತು ಯೋಗ ಬಂಧುಗಳಿಂದ ಅವರಿಗೆ ಮಾತಾಪಿತೃ ಪೂಜನಾ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ತಂದೆ ತಾಯಿಗಳಲ್ಲಿ ಆ ಗೌರವವನ್ನು ಹೆಚ್ಚಿಸ್ತಕ್ಕಂಥದ್ದು ಮಕ್ಕಳಲ್ಲಿ ಅಂತ ಒಂದು ಕೂಡ ಅದಕ್ಕೂ ಕೂಡ ನಾವು ಇಂಪಾರ್ಟೆನ್ಸ್ ಕೊಟ್ಟು ನಾವಿಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಮಾತೃಭೋಜನ ಮತ್ತು ಮಾತಾಪಿತೃ ಪೂಜನ, ಹಾಗೆಯೇ ಮಾತೃ ಧ್ಯಾನ ಅಂತೇಳಿ ಒಂದು ಮಗು ತಾಯಿಯ ಗರ್ಭದಿಂದ ಹಿಡಿದು ಇಲ್ಲಿವರೆಗೂ ಬರ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಹೇಗೆ ತನ್ನ ಕರ್ತವ್ಯವನ್ನು ನಿಸ್ವಾರ್ಥತೆಯಿಂದ ಆಕೆ ಮಮತೆಯಿಂದ ಪ್ರೀತಿಯಿಂದ ಮಾಡ್ತಾಳೆ ಅದೆಲ್ಲದನ್ನು ಕೂಡ ನೆನಪಿಸಿ ಅವರ ಗಮನಕ್ಕೆ ತರ್ತಕ್ಕಂತಹ ಒಂದು ಮಾತೃ ಧ್ಯಾನ ಅನ್ನೋ ಕಾರ್ಯಕ್ರಮವನ್ನು ಕೂಡ ನಾವಿಲ್ಲಿ ಜೋಡಿಸಿರ್ತೀವಿ. ಹಾಗೆಯೇ ಭಜನಾ ಕಾರ್ಯಕ್ರಮ ಇರ್ತದೆ ಯೋಗ ಬಂಧುಗಳಿಗೆ. ಹಾಗೆಯೇ ಆಟಗಳನ್ನು ನಾವು ಆಡಿಸ್ತೀವಿ, ರಿಕ್ರಿಯೇಷನ್ನು. ಹೀಗೆ ಆಟಗಳು, ಭಜನೆಗಳು, ಮಾತೃಭೋಜನ, ಮಾತೃ ಧ್ಯಾನ, ಮಾತಾಪಿತೃ ಪೂಜನ ಹೀಗೆಲ್ಲವನ್ನು ಕೂಡ ನಾವು ಯೋಗ ಬಂಧುಗಳಿಗೆ ಪರಿಚಯಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹರಿಯೋಣ. ಮಹರ್ಷಿಗಳಿಗೆ, ಗ್ರಾಮ ದೇವರಿಗೆ, ಕುಲ ದೇವರಿಗೆ, ಇಷ್ಟ ದೇವರಿಗೆ, ಮನೆ ದೇವರಿಗೆ, ಗಡಿ ಕಾಯುವ ಸೈನಿಕರಿಗೆ, ಅನ್ನ ಕೊಡುವ ರೈತರಿಗೆ ನಮಸ್ಕರಿಸುತ್ತಾ ಮೇಲೆ ಬರೋಣ. ಹರಿ ಓಂ. ಈ ದಿನ ನಾವು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಅದುವೇ ಮಾತೃಭೋಜನ. ಇದು ಭಾರತೀಯ ಸನಾತನ ಸಂಸ್ಕೃತಿಯ ಒಂದು ಭಾಗವಾಗಿದ್ದು ಸಂಪ್ರದಾಯವನ್ನು ನೆನಪಿಸಲು ಮತ್ತು ತಾಯಿಯ ಪಾತ್ರವನ್ನು ಗೌರವಿಸಲು ಹಮ್ಮಿಕೊಳ್ಳುವ ಒಂದು ಕಾರ್ಯಕ್ರಮವಾಗಿದೆ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ಮಾಡಿಕೊಟ್ಟಂತಹ ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ಕೇಂದ್ರ ಸಮಿತಿ ತುಮಕೂರು ಕೆಂಗೇರಿ ಶಾಖೆಯ ಮುಖ್ಯ ಅಭ್ಯಾಸಕರಾದ ಮಂಜಣ್ಣನವರಿಗೂ ಹಾಗೂ ಸಹ ಯೋಗ ಬಂಧುಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಹಲೋ ಕೆಂಗೇರಿ ಗ್ರಾಮಸ್ಥರು, ಬರೀ ಅರ್ಶಿನ ಪನ್ನೀರ್ ಮಾಡ್ಕೊಂಡಿರೋರಿಗೆ ಒಳಗಡೆ ಅವಕಾಶ ಅಂತ ತಿಳ್ಕೊಬೇಡಿ. ದಯಮಾಡಿ ಹೊರಗಡೆ ನಿಂತಿರ್ತಕ್ಕಂಥ ಕಿಟಕಿನಲ್ಲಿ ನೋಡ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ಒಳಗಡೆ ಸ್ಥಳಾವಕಾಶ ಇದೆ, ಬಂದು ಕೂತ್ಕೋಬೇಕು. ಇದೇನಪ್ಪ ಈ ಕೆಲಸ ಕೆಂಗೇರಲ್ಲಿ ಆಗ್ತಾ ಇದೆ ಅಂತ ಉತ್ಸುಕತೆಯಿಂದ ನೀವೆಲ್ಲ ಹೊರಗಡೆ ನೋಡ್ತಾ ಇದ್ದೀರಿ. ದಯಮಾಡಿ ಒಳಗಡೆ ಬಂದು ಕೂತ್ಕೋಬೇಕು ಅಂತ ಈ ಮೂಲಕ ಸಮಿತಿ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಹರಿ ಓಂ. हेलो, हरि ओम। बोलो भारत माता की, बोलो भारत माता की। ಸಾಫ್ಟ್ವೇರ್ ಅದಕ್ಕೆ ಅನ್ಸುತ್ತೆ ಅಷ್ಟು ಕ್ಲಿಯರ್ ನಾರ್ಮಲ್ ಕನ್ನಡ ಬರಲ್ಲ ಅನ್ಸುತ್ತಲ್ಲ. ಅದನ್ನೇ ಅರ್ಥ ಆಗ್ತದೆ. Running in the mountain. 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 Shri Krishna.
ಮೂರು